ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಲಾಗ್ ಸ್ಟಾರ್ಟ್ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ನಾನಿವತ್ತು ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಸೊ ನಾನು ಯಾವ ಟೆಂಪಲ್ಗೆ ಹೋಗ್ತೀನಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ನನ್ನ ಮಗಳು ಕೂಡ ಇನ್ನೂ ಆಟ ಆಡ್ತಾ ಇದ್ದಾಳೆ. ಸಿನಿಮಾ ಯಾರಿದ ಡಿಂಪು? ಓಕೆ ಗೈಸ್, ಹೋಗ್ಬೇಕಾದ್ರೆ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ನಾನು ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಎಸ್ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಮಗಳು, ನಮ್ಮ ಮಾಮನ ಮಕ್ಕಳು, ನಮ್ಮಮ್ಮ, ನನ್ನ ಹಸ್ಬೆಂಡ್ ಇಷ್ಟು ಜನ ಹೊರಡ್ತಾ ಇದ್ದೀವಿ. ಇವಾಗ ಹೊರಟ್ಬಿಟ್ಟು ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ನನ್ನ ಮಗಳೂ ಮತ್ತು ನಮ್ಮಮ್ಮನ ಮಕ್ಕಳನ್ನ ಬಿಟ್ಬಿಟ್ಟು ಸ್ವಲ್ಪ ಪೂಜೆಗೆಲ್ಲ ಮಾರ್ಕೆಟಲ್ಲಿ ಹೂವುಗಳು ಮತ್ತು ಹೂವು, ಹಾರ, ಅಷ್ಟು ಕುಂಕುಮ ಐಟಮ್ಸು ಅವೆಲ್ಲ ತೊಗೊಂಡು, ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಇವೆಲ್ಲ ತೊಗೊಂಡು ಹಂಗೆ ಜ್ಯುವೆಲರಿ ಶಾಪ್ಗೆ ಹೋಗಿ ನನ್ನ ಮಗಳಿಗೆ ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಹಂಗೆ ಹೋದ್ವಿ ಗೈಸ್. ಬೆಳ್ಳಿ ರೈಟ್ ಅಂತೂ 92 ಆಗಿದೆ, 92 ರೂಪಾಯಿ ಆಗಿದೆ. ಅಲ್ಲಿ ಹೋಗಿ ತೊಗೊಂಡು ಹಂಗಿಂದ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ನನ್ನ ಮಗಳಂತೂ ನಾವು ಬರೋಷ್ಟರಲ್ಲಿ ಅಳ್ತಾ ಇದ್ಲು. ಇವಾಗ ಬಂದು ಅಲ್ಲಿ ಪೂಜೆ ಸಾಮಾನೆಲ್ಲ ನಾವು ರೆಡಿ ಮಾಡಿಕೊಡ್ತಾಯಿದ್ವಿ ಪೂಜಾರಪ್ಪ ಅವ್ರಿಗೆ. ನಾವು ತೊಗೊಂಡಿದ್ವಲ್ಲ ಅದನ್ನೆಲ್ಲ ರೆಡಿ ಮಾಡಿ ಪೂಜೆ ಸಾಮಾನ 500 ಅಲ್ಲೇ ಪ್ಲೇಟ್ಸ್ ಕೊಟ್ಟಿದ್ದರು, ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ವಿ ಗೈಸ್. ಅವ್ರು ಪೂಜೆ ಮಾಡಿಕೊಡ್ತೀವಿ ಹಂಗೆ ಸಿಂಪಲ್ಲಾಗೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಯ್ ಮಾಡ ಹಾಯ್ ಫ್ರೆಂಡ್, ಸರಿಯಾಗಿ ಮಾಡು. ಬಾಯ್ ಹೇಳಿ ಇವತ್ತು ಹಾಯ್ ಮಾಡಿ, ಫಸ್ಟ್ ಕುತ್ಕೊಳ್ಳಿ ಹೇಳಿ. ಹಾಯ್ ಮಾಡಿ. ಇವತ್ತು ನಮ್ಮ ಪಾಪದು ಅನ್ನಪ್ರಾಶನ. ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ ಎಲ್ಲ ಇವಾಗ ಅಂಗಡಿಯಿಂದ ಬೈ ಮಾಡ್ಕೊಂಡು ತಗೊಬಂದಿರೋದಲ್ವ, ಅದಕ್ಕೆ ಪಾಪಗೆ ತಿನ್ಸೋದ್ರಿಂದ ವಾಶ್ ಮಾಡಿಕೊಡಿ ಅಂದರು. ನನ್ನ ಮಗಳು ಅವ್ರ ಅಪ್ಪನೇನು ನೋಡ್ತಾ ಇದ್ಲು ಸೈಲೆಂಟಾಗಿ. ಅದಕ್ಕೆ ಅವರಪ್ಪ ಹಂಗೆ ಸುಮ್ಮನೆ ಮಾತಾಡಿಸ್ತಾ ಇದ್ರು ಅವಳನ್ನ. ಸರಿ, ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ರು. ओम नमो पार्वती समस्ताक्षेत्वार श्री परमेश्वर प्रीत्यर्थम पूर्वोक्त समुद्र प्रकारेण सजमानस्य गोत्रोद्भवस्य महेन्द्र गोत्रोद्भवानां मिश्रो सुमंत नामधेयस्य नक्षत्रराशि उदित्य जन्माक्षरराशोजातस्य धर्मकान्तायाः सौन्दर्यानाम्या जन्माक्षरराशोजातायाः शामिका नाम्या वयोः सर्वेषां च कुटुम्बानां क्षेमस्ते देवदेव्यायुहारोग्य ऐश्वर्यार्धतं धर्म ನನ್ನ ಮಗಳಂತೂ ಫ್ರೆಂಡ್ಸ್ ಮೊದಲು ಎಷ್ಟೊಂದು ಸೌಂಡ್ ಆದ್ರೆ ಅಳ್ಳೋಳು, ಇವಾಗಂತೂ ಎಷ್ಟು ಸೈಲೆಂಟಾಗಿ ಕೂತಿದ್ಲು ಪಾಪ. ಎಷ್ಟು ಪೂಜೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು, ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ಲು ಪಾಪ ಅವಳು. ಅವರಪ್ಪನೂ ಹಂಗೆ ಮತ್ತೆ ಮಾತಾಡ್ತಾಯಿದ್ರು, ಮಾತಾಡ್ಕೊಂಡು ಸೈಲೆಂಟಾಗಿ ನಾವು ತೊಗೊಂಡೋಗಿತ್ತು ಅಲ್ವಾ ಬೆಳ್ಳಿ ಬಟ್ಲು, ಅದಕ್ಕೆ ಜೇನುತುಪ್ಪ ಮತ್ತು ನಾರ್ಮಲ್ ತುಪ್ಪ ಮತ್ತು ದೇವ್ರದ್ದು ತೀರ್ಥ ಎಲ್ಲ ಹಾಕಿ ಕೊಟ್ಟಿದ್ರು ಗೈಸ್. ನಮ್ಮ ಕೈಲಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ಇಟ್ಕೊಂಡಿಬ್ರು ಅಂತ ಕೊಟ್ಟು, ಅದರಲ್ಲಿ ಆ ತುಪ್ಪನ ಗಂಧ ಥರ ತೇಯ್ದು ಪಾಪುಗೆ ತಿನ್ನಿಸಿ ಅಂತ ಹೇಳ್ಕೊಡ್ತಾಯಿದ್ರು ಪೂಜಾರಪ್ಪ ಅವರು. ಅದೊಂದು ಸ್ವಲ್ಪ ಚೆನ್ನಾಗಿ ಗಂಧ ಥರ ತೇಯ್ದುಬಿಟ್ಟು ಸ್ವಲ್ಪ ಪಾಪುಗೆ ತಿನ್ನಿಸಿ ಅಂತ ಹೇಳ್ತಾಯಿದ್ರು. ಮತ್ತು ಅದು ತಿನ್ಸಾದ್ಮೇಲೆ ನಾವು ಮನೆಯಿಂದನೇ ಅನ್ನ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಆ ಅನ್ನನ ಆ ತುಪ್ಪದಲ್ಲಿ ಸ್ವಲ್ಪ ಹಾಕ್ಕೊಂಡು
ಅಪ್ಪ ಅಮ್ಮ ಇಬ್ಬರು ತಿನ್ನಿಸಿ ಮತ್ತು ಜೊತೇಲಿ ಬಂದಿರೋರು ಕೂಡ ತಿನ್ನಿಸಿ ಅಂತ ಹೇಳಿದ್ರು. ಇಬ್ಬರು ಕೂಡ 3 ತುತ್ತು ತಿನ್ನಿಸ್ಬಿಟ್ಟು ಮತ್ತು ನಮ್ಮಮ್ಮ ಬಂದಿದ್ರಲ್ವ ಅವರು ಕೂಡ ಹಂಗೇ ತಿನ್ನಿಸಿದ್ರು. ಚೆನ್ನಾಗಿ ನನ್ನ ಮಗಳು ಹೊಟ್ಟೆ ಹಸಿದ್ಕಂತೂ ಚೆನ್ನಾಗಿ ತಿಂದಳು. ನನ್ನ ಮಗಳಿಗೆ ಇದು ಫಸ್ಟ್ನೇ ದೇವಸ್ಥಾನದಲ್ಲಿ ಅನ್ನಪ್ರಸನ್ನ ಮಾಡಿಸ್ತಾ ಇರೋದು. ಅವಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ಆಯುಸ್ಸು ಆರೋಗ್ಯ ಕೊಟ್ಟು ಊಟದಲ್ಲಿ ಯಾವುದೇ ಕೊರತೆ ಇಲ್ದಿರೋದಂಗೆ ನೋಡ್ಕೊಳಪ್ಪ ದೇವರೇ ಅಂತ ಕೇಳ್ಕೊತೀನಿ. ನಾವು ನಮ್ಮ ಮನೆಯವ್ರನ್ನೆಲ್ಲ ನೆನೆಸ್ಕೊಂಡು ತಿನ್ನಿಸಿದ್ವಿ ನನ್ನ ಮಗಳಿಗೆ. ಅವಳು ತಿನ್ನಿಸ್ತಾ ಇದ್ದಾರಲ್ಲಪ್ಪ ಇವತ್ತು, ಅದು ಹೊರ್ಗಡೆ ಕರ್ಕೊಂಬಂದು ಏನೋ ಅಂತ ನೋಡ್ತಾ ಇದ್ಲು. ಮತ್ತು ನೆಕ್ಸ್ಟ್ ನಮ್ಮ ಅಮ್ಮನೂ ಹಂಗೇ ತಿನ್ನಿಸಿದ್ರು. ತುಪ್ಪ ಎಲ್ಲ ಹಾಕಿರೋದ್ರಿಂದ ಅವರು ಪೂಜಾರಪ್ಪವರು ಸ್ವಲ್ಪ ತಿನ್ನಿಸಿ ಸಾಕು, ಸ್ವಲ್ಪನೇ ಒಂದು 3 ತುತ್ತು ತಿನ್ನಿಸಿ ಸಾಕು ಅಂತ ಹೇಳಿದ್ರು. ನಾವು ತಿನ್ನಿಸ್ಬಿಟ್ಟು ಹಂಗೆ ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕಿ ಒಂದು 3 ರೌಂಡು ಮತ್ತು ಹಂಗೆ ಹೋಟ್ಲಲ್ಲಿ ಅಲ್ಲೇ ಇನ್ನೇನು ಊಟ ಟೈಮು ಆಗಿತ್ತು, ಸುಸ್ತಾಯ್ತಾಯಿತ್ತು ಬೇರೆ. ಪ್ರಸಾದ ಇವತ್ತು ದೇವಸ್ಥಾನದಲ್ಲಿ ಇರಲಿಲ್ಲ, ಅದಕ್ಕೆ ಅಲ್ಲೇ ಹೋಟ್ಲಲ್ಲೇ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿ ವೀಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿಂದ ಬಂದು ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗಾಯ್ಸ್. ತುಂಬ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ಲಾಗ್ ಎಂಡ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಹೊರಡ್ಬೇಕಾದ್ರೆ ಮಳವಾಡಿ ಹತ್ರ ಇರೋ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಯಾವುದೋ ಕಾರಣಾಂತರದಿಂದ ಕನಕಪುರದಲ್ಲೇ ಇರೋ ರಾಯರು ಮಠದಲ್ಲಿ ಅನ್ನಪ್ರಸನ್ನ ಮಾಡಿದ್ವಿ. ಓಕೆ, ನಾವಲ್ಲಿ ಒಂದಿನ ಮುಂಚಿತವಾಗಿ ಹೇಳಿದರೆ ಇನ್ನೂ ಶಾಸ್ತ್ರೋತವಾಗಿ ಹೋಮ ಎಲ್ಲ ಮಾಡಿ ಮಾಡ್ಕೊಡ್ತಿದ್ವಿ ಅಂತ ಹೇಳಿದ್ರು. ಆದರೆ ನಾವು ಒಂದಿನ ಮುಂಚಿತವಾಗಿ ಹೇಳಿರಲಿಲ್ಲ. ಓಕೆ, ಏನೂ ಆಗೋಲ್ಲ, ಪರವಾಗಿಲ್ಲ, ಇವಾಗಲೂ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಂಗೆ ಮಾಡಿಸಿದ್ವಿ. ಆದರೂ ಕೂಡ ಚೆನ್ನಾಗೆಲ್ಲ ಪೂಜೆ ಮಾಡಿಕೊಟ್ರು. ಚೆನ್ನಾಗಿ ಖುಷಿ ಆಯಿತು ಗೈಸ್. ಚೆನ್ನಾಗೆಲ್ಲ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮತ್ತು ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.